ನಡೆಯಬೇಕಾದ ಪ್ರಸಂಗಕ್ಕೆ ಪೂರಕ ಎನ್ನುವ ಹಾಗೆ ಹಿಮವತ್ಪರ್ವತದ ಪ್ರಾಂತ್ಯದಲ್ಲಿ ಗೌರೀದೇವಿಯು ಮಧ್ಯನಗೈದುವ ವೇಳೆ ದೇವಾದಿ ದೇವತೆಗಳೇ ಮಗನನ್ನು ಮುತ್ತಿಗೆಯದ ಕಾಲದಲ್ಲಿ ಆಕೆಯ ದೇಹಾಂತರ್ಗತಳಾಗಿದ್ದಂತಹ ನಾನು ಹೃದ್ಘೋಷವನ್ನೇ ಸೀಡಿ ಕೋಶ ಸಂಭವೆಯಾಗಿ ಹೊರಬಂದುದರ ಕಾರಣ ಲೋಕಾನನ ಕೌಶಿಕಿ ಎಂಬ ಅಭಿಧಾನದಿಂದಲೇ ಗುರುತಿಸಲಿ. ಘನ ರೂಪವನ್ನು ಮರೆಗೊಳಿಸಿದೆ, ಸುಂದರ ಕಾಯವನ್ನು ಸ್ಥಿರಗೊಳಿಸಿದೆ. ಮದಾಂಧರಾಗಿರುವ ಖಳರು ನನ್ನನ್ನು ನೋಡಿದಾಗ ಮೋಹ ಪರವಶವಾಗುವುದಂತೂ ಸಹಜ. ಹಾಗೆಂದುಕೊಂಡು ಖಳರಷ್ಟು ಮಂದಿಯನ್ನು ಕರ್ಷಿಸಿ ವಧಿಸುವತ್ತ ಮನ ಮಾಡಬೇಕು ಎಂದಾದಾಗ ಇಷ್ಟು ಸಾಕಾದೀತೆ? ಇದಕ್ಕಿಂತಲೂ ರೂಪಾತಿಶಯದಿಂದಲೇ ನಾ ಕಾಣಿಸಿಕೊಳ್ಳಬೇಕು. ಆಕೆಯನ್ನು ಮದುವೆಯಾಗಬೇಕು ಅಣ್ಣ ಎಂದು ನನ್ನಲ್ಲಿ ಕೇಳಿಕೊಂಡರು. ಅದಕ್ಕಾಗಿ ನೆರವಾಗಿ ನಾನೇ ಹೋಗುವುದು ಸರಿಯಲ್ಲ, ನನ್ನ ಯೋಗ್ಯತೆಗೆ ಕೊರತೆ ಎಂದು ತಿಳಿದು ಸಂಧಾನಕ್ಕಾಗಿ ಸುಗ್ರೀವರನ್ನು ಕಳಿಸಿದ್ದೇನೆ. ಸರಿಯಾದ ಕೆಲಸ. ಸಂಧಾನವನ್ನು ಮುರಿದರಂತೆ, ಸಮರವನ್ನೇ ಬಯಸಿದರಂತೆ. ಸಮರವೇ? ಹೌದು. ಅದಕ್ಕಾಗಿ ಸುಗ್ರೀವ ದುಂಬ್ರಾಕ್ಷರನ್ನು ಕಳಿಸಿದ್ದೇನೆ. ಪರಿಣಾಮ ಕೃಷ್ಣಕನಿಂದ ಹುಂಕರಿಸಿದರಂತೆ. ಸತ್ತು ಬಿದ್ದಾನೆ. ಹೌದು. ಆಮೇಲೆ ಗಂಡು ಕಲೆತ ಚಂಡಮುಂಡರನ್ನು ಕಳಿಸಿದ್ದೇನೆ. ಏನಾಯ್ತು ಪ್ರಭು? ಚಂಡಿಕೆಯಾಗಿ ಕೊಂದರಂತೆ. ಶಿವ ಶಿವ, ಚಂಡಮುಂಡರು ಹತರಾದರೆ ಹರಿದು ಹೋದರು. ಅದಕ್ಕಾಗಿ ಆಕೆಯ ಸೊಕ್ಕನ್ನು ಮುರಿಯಬೇಕೆಂಬ ಉದ್ದೇಶದಿಂದ ಮೊನ್ನೆ ರಥವನ್ನು ಏರಿ ನಾನು ಹೋಗುವಂತ ಸಂದರ್ಭದಲ್ಲಿ ಬಂದಿದ್ದಲ್ಲ. ಯಾಕೆ ಬಂದಿದ್ದೆ? ಪ್ರಭುವೇ, ಪ್ರಭುವೇ,
ಅವಸರದ ನಡೆ. ಹಾ. ಎರಡು ಮಾತಿಗೆ ಅವಕಾಶ ಕೊಡಬೇಕಷ್ಟೇ. ಕಾರಣ ಇದೆ. ಅವತರಿಸಿ. ಹೇಳು. ಧನುಜೇಶ ಕೇಳೆನ್ನ ಮಾತ ಎನ್ನ ಮಾತ ಎನ್ನ ಮಾತ ಏತರಿನಿತು ನಿಭ್ರಮೆಯದೆ ಮನದಲ್ಲಿ ಗದ್ದ ಏತರಿನಿತು ನಿಭ್ರಮೆಯದೆ ಮನದಲ್ಲಿ ಗದ್ದ ಮನಸಿಜ ಶರಗೆ ಸಿಲುಕುತ್ತ ಮನಸಿಜ ಶರಗೆ ದಾನವಾಗ್ರೇಸರ ಶುಂಭ ದಾನವ. ಹೌದು. ಹೀಗೆ ಪ್ರಪಂಚದಲ್ಲಿ ನಡೆದಿರುವ ಹೆಗ್ಗಳಿಕೆ. ನಿಜ. ಅಲ್ಲಿ ದುಡಿದ ದಾನವ ವೀರರನ್ನ ಒಟ್ಟು ಸೇರಿಸಿ ಹಾ. ಒಟ್ಟಂದದಲ್ಲಿ ಅವರಿಗೊಂದು ಹಸನಾದ ಬದುಕನ್ನು ಒದಗಿಸಿಕೊಡಬೇಕೆನ್ನುವ ಸದುದ್ದೇಶದಿಂದಲೇ ಹಾ. ನಿನ್ನನ್ನು ನೀನು ಒದಗಿಸಿಕೊಟ್ಟವನು, ನಿನ್ನನ್ನು ನೀನು ಬೆಳೆಸಿಕೊಂಡವನು. ಹೌದು. ಪ್ರಭು ಏನು? ಧನುಜೇಶ ಕೇವಲ ಈಶನಿಗೆ ಸಮನಾದವನನ್ನು ಒಂದು ಅರ್ಥಕ್ಕಾಗಿ ಅಲ್ಲ ನಿನ್ನನ್ನು ಹೀಗೆ ಕರೆಯುವಂತದ್ದು. ಹಾ. ಅದಕ್ಕಿಂತಲೂ ಮಿಗಿಲಾಗಿ ಮೂರು ಮೂರ್ತಿಗಳಾದರೂ ನಿನ್ನ ಅದಟಕ್ಕೆ ಹೆದರದೆ ಉಳಿಯುವುದಕ್ಕೆ ಸಾಧ್ಯವಿದೆಯೇ ಪ್ರಪಂಚದಲ್ಲಿ? ಹಾ. ಇಲ್ಲವಲ್ಲ. ಇಲ್ಲ. ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರೆಲ್ಲ ನಿನ್ನ ಕುರಿತಾಗಿ ಅಂತಹ ಸ್ವಾಮಿನಿಷ್ಠೆಯನ್ನು ಹೊಂದಿದವರು. ಹಾ. ನಮಗೆ ಉಣ್ಣುವುದಕ್ಕೆ ಅನ್ನ, ತೊಡುವುದಕ್ಕೆ ವಸನ, ಸರಿ. ಸಕಲ ಸುಖ ಉಪಭೋಗಗಳನ್ನು ಒದಗಿಸಿಕೊಟ್ಟಂತಹ ನಿನ್ನನ್ನು ಹಾ. ಈಶತ್ವದ ನೆಲೆಯಲ್ಲಿ ಕಂಡರಿತು ಹಾ. ಪೂಜಿಸಬೇಕಾದದ್ದು, ಗೌರವಿಸಬೇಕಾದದ್ದು, ಮಾನಿಸಬೇಕಾದದ್ದು ಹಾ. ನಾವುಗಳಿಗೆ ಕರ್ತವ್ಯವೆಂದೆನಿಸುತ್ತದೆ. ಹಾ. ಆದ್ದರಿಂದಲೇ ಧನುಜೇಶ ಕೇಳೆನ್ನ ಮಾತ. ಓಹೋ. ಪ್ರಭುವೇ, ಏನು? ಉತ್ಸುಕತೆಯ ನಡೆಗೆ ಹಾ. ತೊಡಕನ್ನು ಒಡ್ಡುತ್ತಿದ್ದೇನೆನ್ನುವ ಹಾಗೆ ತಪ್ಪಾಗಿ ಭಾವಿಸಬಾರದು. ಹಾ. ನಾನು ಅಲ್ಪಮತಿಯವನಿದ್ದೇನೆ. ಹಾ. ಆದರೂ ಹಾ. ಅಷ್ಟ ಅಮಾತ್ಯರಲ್ಲಿ ಒಬ್ಬನಾಗಿರುವಾಗ ಯಾವ ಪ್ರಕರಣವನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಇನ್ನು ಮುಂದಾಗಿದ್ದೇಯೋ ಹಾ. ಆ ಕುರಿತಾಗಿ ಆಡುವುದಕ್ಕೆ ತೊಡಗಿದ್ರೆ ಹಾ. ನನ್ನ ಅಪರಾಧ ಅನ್ನುವ ಹಾಗೆ ಭಾವಿಸುವುದಕ್ಕೆ ನೀನಿಲ್ಲ ಅನ್ನುವುದನ್ನು ನಾನು ಗ್ರಹಿಸುತ್ತೇನೆ. ಹಾ. ಯಾವುದೇ ಕರ್ತವ್ಯವಿರಲಿ, ಯಾವುದೇ ಕಾರ್ಯವಿರಲಿ, ಹಾ. ಅದಕ್ಕೆ ಪೂರಕವಾದಂತಹ ಆಲೋಚನೆ, ಬೇಕಾದ ಅವಲೋಕನ ಅಥವಾ ಮತಿವಂತರನ್ನು ಅವಧರಿಸದೆ ನೀನು ಕಾರ್ಯಪ್ರವೃತ್ತನಾಗುವುದಲ್ಲ. ಅದನ್ನ ಈವರೆಗೆ ಆಚರಣೆಯಲ್ಲಿ ಕಾಣಿಸಿಕೊಟ್ಟವನು. ಅಲ್ಲದೆ ಸಿಂಹ ವಿಷ್ಣುವನ್ನು ಏರಿ ಕುಳಿತ ಕಾಲಕ್ಕೆ ಅಡಿಗಾಡಿಗೂ ನೀನು ಆಡಿದ ಮಾತು ಅದಾಗಿದೆ. ಇಲ್ಲಿಯವರೆಗೆ ನಮ್ಮ ಬದುಕಿನಲ್ಲಿ ನೀನಾಡಿದ ಮಾತು ನಮಗೆ ವರ್ಚಸ್ವಿಯಾದದ್ದು, ನಮಗೆ ಅದುವೇ ನಿರ್ದೇಶನ. ಅದನ್ನು ಮೀರಿ ನಿಲ್ಲುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಈ ನೆಲೆಯಿಂದ ನಾವೆಲ್ಲವನ್ನು ಸ್ವೀಕರಿಸಿದಂತಹ ನಾವುಗಳು ನಿನ್ನ ರಕ್ತ ಬೀಳುವ ಜಾಗದಲ್ಲಿ ನಮ್ಮ ಪ್ರಾಣವನ್ನು ಕೊಡುವುದಕ್ಕಾದರೂ ಸಿದ್ಧ. ನಿನ್ನ ಬೆವರು ಬೀಳುವ ಜಾಗದಲ್ಲಿ ನಮ್ಮ ಕತ್ತು ಹಾರಿ ಹೋಗುವುದಂತಾದ್ರೂ ನಾವು ಸ್ವೀಕರಿಸುವುದಕ್ಕೆ ಬದ್ಧರಿದ್ದೇವೆ ಅನ್ನುವ ಸ್ವಾಮಿನಿಷ್ಠೆಯ ನೆಲೆಯಿಂದಲೇ ಪ್ರಭು ವರ್ತಮಾನದಲ್ಲಿ ಯಾವ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇಯೋ, ಯಾವ ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ಹೊರಟು ನಿಂತಿರುವೆಯೋ ಆ ಕುರಿತಾಗಿ ಆಡುವುದಕ್ಕೆ ಅವಕಾಶವನ್ನು ಕೊಡಬೇಕು ಹೀಗೆ ಎನ್ನುವಾಗಿ ನಾನು ಕೇಳ್ತಾ ಇದ್ದೇನೆ. ಚಂಡಮುಂಡರು ಕದಮ ಕಾತಾರದಲ್ಲಿ ಒಬ್ಬಳಾಕೆ ತರುಣಿಯ ಇರವನ್ನು ಗಮನಿಸಿ ನಿನಗೆ ಬಂದು ಹುಟ್ಟಿಸಿದರು. ನಿಜ. ಸಂಧಾನಕ್ಕಾಗಿ ಸುಗ್ರೀವನನ್ನ ಕಳುಹಿಸಿಕೊಟ್ಟೆ. ಹೌದು. ಫಲ ಅಷ್ಟ ಅಮಾತ್ಯರಲ್ಲಿ ಹಿರಿಯವನಿದ್ದಾನೆ. ನಿಜ. ಅಷ್ಟೇ ಅಲ್ಲದೆ ಮತಿವಂತನಿದ್ದಾನೆ. ಹಿರಿದಾದ ಘನವಾದ ಕಾರ್ಯವನ್ನು ಸಾಧಿಸುವುದಕ್ಕೆ ಸುಗ್ರೀವನಲ್ಲದೆ ಶಕ್ತರಾದವರು ದಾನವ ಪಾಳ್ಯದಲ್ಲಿ ಯಾರಿದ್ದಾರೆ ಹೇಳು ಪ್ರಭು. ಆದರೆ ಅವರಿಗೆ ಸಂಧಾನದಲ್ಲಿ ಫಲ ಸಿಗಲಿಲ್ಲ. ಸಂಧಾನ ಬಿದ್ದು ಹೋಯಿತು. ಕೆರಳಿದಂತಹ ನೀನು ನಿನ್ನ ಹಠವನ್ನು ಸಾಧಿಸುವುದಕ್ಕೆ ಬೇಕಾಗಿ
ಇನ್ನು ಮುಂದಕ್ಕೆ ಕಾರ್ಯವನ್ನು ಸರಿಸಿದೆ. ಪ್ರಭು ಏನು ಸರಿಯಾಗಿ ಯೋಚಿಸಬೇಕಾಗ್ತದೆ. ಯಾವುದು ಬಂದ ಹೆಣ್ಣು ಮಗಳ ಕುರಿತಾಗಿ ನೀನು ಹೊಂದಿರುವ ನಿರ್ಧಾರ ಏನನ್ನು ಸೂಚಿಸುತ್ತದೆ? ಈವರೆಗೆ ನನಗೆ ಮದುವೆಯೇ ಬೇಡ, ನಾನು ಬ್ರಹ್ಮಚಾರಿಯಾಗಿ ಕಾಲವನ್ನು ಕಳೆಯುತ್ತೇನೆ. ಹೌದು. ಮದುವೆ ಎನ್ನುವಂತಹ ಬಂಧನದಲ್ಲಿ ನನ್ನನ್ನು ನಾನು ಒಡ್ಡಿಕೊಂಡ್ರೆ ನಮ್ಮವರಿಗೆ ಹೊಸದಾದ ಬದುಕನ್ನು ಒದಗಿಸಿಕೊಡುವಲ್ಲಿ ನಾನು ಹಿಂದೆ ಬೀಳುತ್ತೇನೆ ಅನ್ನುವ ತೀರ್ಮಾನದಿಂದಲೇ ಬ್ರಹ್ಮಚಾರಿಯಾಗಿ ಏಕಮೇವ ಅದ್ವಿತೀಯನಾಗಿ ಇಲ್ಲಿಯವರೆಗೆ ಬಾಳಿ ಬೆಳಗಿದವನಿದ್ದಾನೆ ಶುಂಭದಾನವ. ಇದು ಪ್ರಪಂಚ ತಿಳಿದಂತಹ ಸತ್ಯ. ಆದರೆ ಏನಿದು ಪ್ರಭು, ಕಾಮನನ್ನಾದರೂ ಕಾಲ ಬುಡದಲ್ಲಿ ಕೆಡ ಹಾಕಬಹುದಾದಂತಹ ವರ್ಚಸ್ಸನ್ನು ಹೊಂದಿರುವ ನೀನು ಕಾಮನ ಶರಕ್ಕೆ ಸಿಕ್ಕಿ ಬಳಲಿದೆಯ ಪ್ರಭುವೆ. ಕಾಮ ಶರಕ್ಕೆ ಸಿಲುಕಿದವನಾಗಿ ಮೋಹವಶನಾಗಿ ಭ್ರಮೆಗಂಡು ಪ್ರಭು ನಿನಗೆ ಇದು ಶೋಭೆ ತರುವಂತಹದ್ದಲ್ಲ. ವರ್ತಮಾನದಲ್ಲಿ ಶೋಣಿತಾಪುರದ ಅಧಿಕಾರಿಯಾಗಿರುವಂತಹ ನೀನು ಬುದ್ಧಿಯಿಂದಲೂ ವಿವೇಕದಿಂದಲೂ ಮತಿಯಿಂದಲೂ ವ್ಯವಹರಿಸಬೇಕಾದ ನಿನಗೆ ಆದ್ಯವಾದ ಕರ್ತವ್ಯವಾಗ್ತದೆ. ಆದರೆ ಅದನ್ನು ಬಿಟ್ಟು ಭ್ರಮವಶನಾಗಿ ಬಂದಿರುವ ಹೆಣ್ಣಿನ ಕುರಿತಾಗಿ ಕೇಳಿದ ಮಾತುಗಳಿಗೆ ಮೋಹಗೊಂಡು ಅವಳನ್ನು ಹೊಂದಬೇಕು, ಆಕೆಯನ್ನು ಕೈಗೂಡಬೇಕು, ಆಕೆಯನ್ನು ವರಿಸಬೇಕೆನ್ನುವಂತಹ ಹಾಗೆ ಬಲವಾದ ತೀರ್ಮಾನವನ್ನು ಮಾಡಿ ಹೊರಟೆಯಲ್ಲ ಪ್ರಭು. ಬೇಡ ಪ್ರಭು, ಇದು ಸಾಧುವಾದ ತೀರ್ಮಾನವಲ್ಲ. ಯಾಕಾಡಿದೆ? ಬಂದಿರುವ ಹೆಣ್ಣಿನ ಕುರಿತಾಗಿ ಯೋಚಿಸುವಾಗ ಏನು ಕೇವಲ ಹೆಣ್ಣು ಅಂತ ಭಾವಿಸಿದೆಯ ಪ್ರಭು? ಅವಳು ಒಬ್ಬಳಾಕೆ ಕೇವಲ ಹೆಣ್ಣಲ್ಲ, ತರುಣಿಯಲ್ಲ. ಭ್ರಮೆ ಬೇಡ. ತರುಣಿಯಲ್ಲ, ಅವಳ ಆದಿ ಮಾಯಿ. ಹೌದು ಪ್ರಭು, ಆಕೆಯ ಆದಿಯೂ ಹೌದು, ಆಕೆ ಅನಾದಿಯೂ ಹೌದು. ಇದನ್ನು ತರ್ಕಿಸಿಕೊಳ್ಳುವುದ ಅಥವಾ ತೀರ್ಮಾನಿಸುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಒಬ್ಬಳಾಕೆ ಮಾನವ ಮಿತಿಯ ಹೆಣ್ಣೆ ಹೌದು ಅಂತಾದ್ರೆ ಘೋರವಾದ ಕದಮ ಕಾಂತಾರದಲ್ಲಿ ಈವರೆಗೆ ಕಾಲಿಡುವುದಕ್ಕೆ ಧೈರ್ಯ ಮಾಡಿದವರು ನಮ್ಮ ದಾನವ ಪಾಳ್ಯದಲ್ಲಿ ಎಷ್ಟು ಮಂದಿಗಳಿದ್ದಾರೆ ಹೇಳು? ಅದಷ್ಟು ಇದ್ದಾರೆ, ಕೇವಲ ಬೆರಳೆಣಿಕೆ ಮಂದಿಗಳಷ್ಟೇ. ಆದರೆ ಎಲ್ಲಿಂದ ಬಂದ ಹೆಣ್ಣು ಮಗಳನ್ನು ಹಾಗೆ ಅರಿವಿಲ್ಲ. ಯಾಕೆ ಬಂದಿದ್ದಾಳನ್ನುತ್ತ ಉದ್ದೇಶವಿಲ್ಲ. ಅದನ್ನು ಕಂಡು ಬಂದಾಡಿದ ಚಂಡಮುಂಡರು ನಿನ್ನಲ್ಲಿ ಬಂದಾಡಿದ ಮಾತುಗಳನ್ನು ನಾನು ಸ್ವಲ್ಪವಾಗಿ ಕೇಳಿ ತಿಳಿದುಕೊಂಡಿದ್ದೇನೆ. ಆದಿ ಇಲ್ಲವಂತೆ, ಮಧ್ಯವೂ ಇಲ್ಲವಂತೆ, ಅಂತ್ಯ ಕಾಣಿಸುವುದಿಲ್ಲವಂತೆ. ಆದಿ ಮಧ್ಯ ಅಂತ್ಯ ರಹಿತವಾದ ತೂಗುಯ್ಯಾಲೆಯನ್ನು ಏರಿ ಒಬ್ಬಳಾಕೆ ತರುಣಿ ಉಯ್ಯಾಲೆಯನ್ನು ಆಡುತ್ತಾ
ಗಾನವನ್ನು ಪಾಡುತ್ತಾ ಕಾಲ ಕಳೆಯುವಲ್ಲಿ ತನ್ನ ವಿಲಾಸವನ್ನು ಮೆರೆಸ್ತಾಳೆ ಅಂತಾದ್ರೆ ಆಕೆಯನ್ನು ಸಾಮಾನ್ಯ ಹೆಣ್ಣು ಅನ್ನುವ ಹಾಗೆ ಗ್ರಹಿಸುವುದಕ್ಕೆ ಹೇಗೆ ಬರ್ತದೆ? ಕಾರ್ಯ ತರುವುದಕ್ಕೆ ಬೇಕಾಗಿ ಧೂಮ್ರಾಕ್ಷನನ್ನು ನೀನು ಕಳುಹಿಸಿಕೊಟ್ಟೆ. ಹೌದು ಪ್ರಭು, ಪರಿಣಾಮ ಏನು? ಹೊರಗೆ ಸೇರಿಸಿದ ಕತ್ತಿಯನ್ನು ಬದಿಗೆ ಸರಿಸುವುದಕ್ಕೆ ಅವಕಾಶವನ್ನು ಆಕೆ ಮಾಡಿಕೊಳ್ಳಲಿಲ್ಲವಂತೆ. ಯಾವನಿಗೆ ವಿಧಿಯ ಅನುಗ್ರಹವಿದೆಯೋ, ಯಾವನು ವಿಧಿದತ್ತವಾದ ವರವಲುಮೆಯಿಂದಲೇ ಕಣ್ಣಂಚಿನಲ್ಲಿ ಹೊಗೆಯನ್ನ ಕಾರುತ್ತಾನೆ, ಅಂತಹ ಘನ ಘೋರ ಕಲಿತ್ವವನ್ನು ಸಾಧಿಸಿದಂತಹ ಧೂಮ್ರಾಕ್ಷನಿಗೆ ಆದರೂ ಅವಕಾಶವನ್ನು ಒದಗಿಸಿಕೊಡುವುದಿಲ್ಲ ಅಂತಾದರೆ ಪ್ರಭು, ಆಕೆ ಎಣಿಕೆಗೂ ಮೀರಿದ ಹೆಣ್ಣು. ಹೆಚ್ಚೇಕೆ ವರ ಬಲವನ್ನು ಸಿದ್ಧಿಸಿಕೊಂಡಂತಹ ಚಂಡ ಮುಂಡರು ಇನ್ನು ಪ್ರಯತ್ನಿಸಿದರು ಅಂತಹ ಹುಡುಗರನ್ನು ಮರು ಸೃಷ್ಟಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಕದಮ ಕಾಂತಾರವನ್ನು ಸೇರಿದ ಅವರಾದರೂ ಶೋಣಿತಾ ನಗರಿಯನ್ನು ಮರಳಿ ಬಂದು ಸೇರುವುದಕ್ಕೆ ಅವಕಾಶ ಸಿದ್ಧವಾಯಿತೆ ಹೇಳು. ಚಂಡ ಮುಂಡರ ರುಂಡ ಇನ್ನಿಲ್ಲ. ಕಾಲು ಚೆಂಡಾಟವಾಡಿದಳಂತೆ. ಪ್ರಭು, ಯಥಾರ್ಥವಾಗಿಯೂ ಚಂಡಮುಂಡರ ತಲೆ ಆಕೆಗೆ ಆಟಿಕೆಯ ವಸ್ತುಗಳಾಗಿ ಒದಗಿ ಬಂದದ್ದಲ್ಲ. ಯಾವ ಮೋಹ ಪಾಶವನ್ನು ಅವರ ತಲೆಯಲ್ಲಿ ಅಥವಾ ಚಿತ್ತ ಬುತ್ತಿಯಲ್ಲಿ ಮಧುರವಾದ ಭಾವದಿಂದ ತುಂಬಿದಳು. ಆ ಪಾಶಕ್ಕೆ ನೀನು ಸಿಲುಕಿ ಬಿದ್ದೆ. ನೀನು ಭಾವ ಪರವಶನಾದೆ, ನೀನು ಭ್ರಮಗೊಂಡೆ. ಇನ್ನೇಕೆ ಶುಂಭನಿಗೆ ಬದುಕನ್ನುವಂತಹ ತೀರ್ಮಾನಕ್ಕೆ ಬಂದವಳ ಆಕೆ ಚಂಡಮುಂಡರ ಶಿರವನ್ನು ಚೆಂಡಾಡಿದವಳಿದ್ದಾಳೆ. ಪ್ರಭು, ಬೇಡ. ತರುಣಿ ಎಲ್ಲವಳಾದಿ ಮಾಯೆ ತ್ರಿದಶರ ಪೊರೆಯುವುದಕ್ಕಾಗಿ, ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ, ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಭೂಮಿಯಲ್ಲಿ ಕನಿಷ್ಠಕ್ಕೆ ಕನಿಷ್ಠವಾಗಿ ಮಹತ್ತಿಗೆ ಮಹತ್ತಾಗಿ ಕಾಣಿಸಿಕೊಂಡ ಮಾಯೆ ಇದ್ದಾಳೆ. ನಾವು ಮಾಯಾವಿಗಳೇ, ನಾವು ಕಣ್ಣು ಕಟ್ಟು ಮಾಡಬಹುದು, ಮಾಯಾ ವಿದ್ಯೆಯನ್ನು ಸಾಧಿಸಬಹುದು, ಆದರೆ ಅದು ಕೈಗೆಟುಕದ ಮಾಯೆ. ಪ್ರಭು, ನಾವು ಪ್ರಯತ್ನಿಸಿದರೂ ಅದನ್ನು ನಾವು ಸಾಧಿಸುವುದಕ್ಕೆ ಬರುವುದಿಲ್ಲ. ಹೀಗಿರುವಾಗ ಅಂತಹ ಚಪಲ ಸಾಧುವಲ್ಲ. ಇದು ಸಮಸ್ತ ರಕ್ಕಸಾನ್ವಯವನ್ನು ಕಳೆದುಕೊಳ್ಳುವುದಕ್ಕೆ ದಾರಿಯನ್ನು ತೆರೆದುಕೊಡ್ತದೆ. ಪ್ರಭು, ಆದ್ದರಿಂದ ಈ ತೀರ್ಮಾನ ಸಾಧುವಲ್ಲ, ಸಾಧುವಲ್ಲ. ನನ್ನ ಅಭಿಪ್ರಾಯ. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಳದಿ ಚರಣಗೆ ಭಕ್ತಿಗಿಂದಲೇ ಪೊಡ ಮಾಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಭಾತಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುದಲಿ ನುಡಿಗೆ ನೀತಿಯ. ಬಿಡು ಮರದ ಮೂರ್ಖತೆಯ ಧನುಜೇಶ. ಈವರೆಗೆ ಇಂತಹ ಹುಚ್ಚು ನಿರ್ಧಾರವನ್ನು ಕೈಗೊಂಡವನು ನೀನಲ್ಲ. ನನ್ನ ಸ್ವಂತಿಕೆಯನ್ನು ನನ್ನ ಸ್ವೇಚ್ಛೆಯಿಂದಲೇ ಬಳಸಿಕೊಳ್ಳುವ ಮೂಲಕವಾಗಿ ನನ್ನ ಅಂತರಂಗದ ತೀರ್ಮಾನವೇನನ್ನುವುದನ್ನು ಆಡುವುದಕ್ಕೆ ಪ್ರಭು ನೀನು ಅವಕಾಶ ಮಾಡಿಕೊಟ್ಟೆಯ. ಹೌದು. ಈವರೆಗೆ ನಿನ್ನ ಕುರಿತಾಗಿ ಆತ್ಮೀಯತೆಯಿಂದಲೇ ವ್ಯವಹರಿಸಿದ ನಾನು ಸಲುಗೆಯನ್ನು ಯಾವ ಕಾಲಕ್ಕೂ ಪ್ರಕಟಪಡಿಸಿದವನಲ್ಲ. ಆದರೆ ನೀನೆಂದೇನು ಸಮಸ್ತ ದಾನ್ಮ ವೀರರನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ಅಂತರಂಗವು ನಿನ್ನ ಸಮ್ಮುಖದಲ್ಲಿ ತೆರೆದಿರ್ತೇನೆ. ಪ್ರಭು, ಕಾಲ, ಕಾಮ, ಕರ್ಮ ಈ ಮೂರು ಗತಿಗಳಿಗೆ ವಿವಕ್ಷನಾದಂತಹ ನೀನು ಇಂದು ಮೂರ್ಖನಾಗಿ ಉಳಿದೆ. ಬಿಡು ಮನದ ಮೂರ್ಖತೆಯ. ಪ್ರಭು, ಬಂದಿರುವ ಹೆಣ್ಣಿನ ಕುರಿತಾಗಿ ಮೋಹ ಭಾವ ಸಲ್ಲದು. ಆಕೆ ಜಗದಾದಿಮಾಯಿ ಇದ್ದಾಳೆ, ಜಗತ್ ರಕ್ಷಕಿ ಇದ್ದಾಳೆ, ಜಗದ ಪರಮೇಶ್ವರಿ ಇದ್ದಾಳೆ. ಹೀಗಿರುವಾಗ ಆಕೆಯ ಪದ ಕಮಲಗಳಿಗೆ ಶರಣಾಗಿ ನಮ್ಮನ್ನು ಆ ಜೊತೆಗೆ ನಮ್ಮವರೆಲ್ಲರನ್ನ ಉಳಿಸುವುದಕ್ಕೆ ಸನ್ನಿಧಾನ ಮನಸ್ಸು ಮಾಡಬೇಕು ಅಂತ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಉಸಿರತ್ತಿದ್ರೆ ಜಾಗ್ರತೆ. ಯಾರ ಮುಂದೆ ಮಾತಾಡುವಂತ ಸ್ವಲ್ಪ ಯೋಚನೆ ಮಾಡಬೇಡು. ಮಾವನಲ್ಲಿ ಸಲುಗೆ ರಕ್ತ ಬೀಜ. ನಿನ್ನ ಮಾತಿನ ಅರ್ಥ ನನಗೆ ಆಗ್ತಾ ಇದೆ. ಯಾಕೆಂದ್ರೆ ಇದರ ಬದಲು ಅದಷ್ಟು ರಕ್ಕಸರನ್ನು ಕಳಿಸಿದ್ದೇನೆ. ಮರಳಿ ಯಾರು ಬರಲಿಲ್ಲ ನಮ್ಮ ಸೋನಿತಾಪುರಕ್ಕೆ. ಹಾಗಾದ್ರೆ ಇನ್ನು ಮುಂದೆ ಇವರ ಮಾತಿನಾಗಿ ನಾನು ಹೋದರೆ ಅದೇ ಗತಿ ನನಗೆ ಆಗ್ತದೆ ಎಂದು ತಿಳಿದು ಈ ರೀತಿ ನೀತಿ ಮಾತುಗಳನ್ನು ನನಗೆ ಆಡ್ತಾ ಇದ್ದೆ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ,
ಹೋಗುವುದಾದರೆ ಹೋಗು, ಯುದ್ಧವನ್ನು ಮಾಡು, ಆಕೆಯನ್ನು ಎಳಕೊಂಡು ಬಾ. ಇಲ್ಲವಾದರೆ ಒಂದು ಮೂಲೆಯಲ್ಲಿ ಇದ್ದು ಎತ್ತಿಕೊಳ್ಳ. विद्यारूपेण संस्थिता नमस्तस्यै 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 नमो नमः नमो नमः जय 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 ಕ್ಷಣಕಾಲ ಮೂಕ ವಿಸ್ಮಿತನಾಗಿ ಉಳಿದೆ. ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರನ್ನೆಲ್ಲ ಸೇರಿಸಿಕೊಂಡು ಇನ್ನೇನು ಪ್ರಭು ಆಡಿದ ನುಡಿಗೆ ಸಾಕ್ಷಿಯಾಗುವುದಕ್ಕೆ ಬೇಕಾಗಿ, ಶುಂಭದಾನವನ ಪ್ರಾಣವನ್ನ ಉಳಿಸುವುದಕ್ಕೆ ಬೇಕಾಗಿ ಅಲ್ಲ, ಅವನಿಗಿಂತ ಮುಂಚೆ ನನ್ನ ಪ್ರಾಣವನ್ನು ಅರ್ಪಿಸುವುದಕ್ಕೆ ಬೇಕಾಗಿ ಕಠಿಣವಾದ ನಿರ್ಧಾರವನ್ನಂತೂ ಘೋರವಾದ ಕಾನೂನವನ್ನು ಬಂದು ಸೇರಿದ್ದೇನೆ. ಬಂದವರೆಲ್ಲ ತುಸು ಹೀಗೆ ಆಡದೆ ಇದ್ದರೂ ಅವರಿಗೆ ಸನಿಹ ಕೈತರುವುದಕ್ಕೆ ಧೈರ್ಯ ಸಾಕಾದೀತೆ. ಇಲ್ಲ, ಚನ್ನಮುಂಡರೂ ಏನನ್ನ ಕಂಡು ಬಂದಾಡಿದರು. ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಕಣ್ಣುಗಳಿಗೆ ತೋರುತ್ತಿದೆಯಲ್ಲ ಈ ರೂಪ. ಹೌದು, ನೋಡಿದೆ, ಕಣ್ದನಿಯೇ ನೋಡಿದೆ, ಮನದನಿಯೇ ನೋಡಿದೆ. ಮತ್ತು 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 ಕಣ್ಣ ರೆಪ್ಪೆಗಳನ್ನ ಮಿಟುಕಿಸದೆ ಈಕೆಯ ದಿವ್ಯ ಸೌಂದರ್ಯಕ್ಕೆ ಸಾಕ್ಷಿಯಾಗಬೇಕೆನ್ನುವ ಹಾಗೆ ಅಂತರಂಗದಲ್ಲಿ ಉದಿಸುತ್ತಿರುವಂತಹ ಭಕ್ತಿ ನನಗೆ ನನ್ನ ಜ್ಞಾನವನ್ನು ಮನವರಿಕೆ ಮಾಡುತ್ತಿದೆ, ಚೇತನಗೊಳಿಸುತ್ತಾ ಇದೆ. ಅಲ್ಲ, ಈಕೆಯನ್ನು ಬಯಸಿನಿಂತನಲ್ಲ ಶುಂಭದಾನವ, ಈಕೆಯ ಕುರಿತಾಗಿ ಹಂಬಲವನ್ನು ಮುಂದುವರಿಸಿದನಲ್ಲ ಶುಂಭದಾನವ. ಸಿಕ್ಕುವಳೆ ಇಲ್ಲ,
ಸುಗ್ರೀವನಿಗಾದರೂ ಯಾವ ಬಗೆಯಲ್ಲಿ ಈಕೆ ಕಂಡಳು? ಯಾವ ರೀತಿಯಲ್ಲಿ ನಮ್ಮ ವೀರರಿಗೆ ಮೋಕ್ಷ ಪದವಿಯನ್ನು ಅನುಗ್ರಹಿಸಿದಳು? ಯಾವ ಬಗೆಯಲ್ಲಿ ಬದುಕಿನಲ್ಲಿ ಈವರೆಗೆ ಕೆಡುಕನ್ನು ಸಾಧಿಸಿದ ನಮಗಾದರೂ ಈಕೆಯ ದಿವ್ಯವಾದ ದರ್ಶನವನ್ನು ಸಾಧಿಸುವುದಕ್ಕೆ ಹೊಂದುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಳು. ಆ ನಿಲುಮೆಯಿಂದಲೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಈಕೆ ಜಗದಾದಿಮಾಯೇ ಸರಿ. ಹಾಗಾದರೆ ಶುಂಭದಾನವನ ಸನ್ನಿಧಾನದಲ್ಲಿ ಯಾವುದನ್ನು ಕಾಣದೆ ತರ್ಕಿಸಿದೆನೋ, ಯಾವ ಪರಾತ್ಪರ ತತ್ವದ ಕುರಿತಾಗಿ ಭರವಸೆಯಿಂದ ಆಡಿದೆನು, ಆ ಭಾವ ಹುಸಿಯಾಗಲಿಲ್ಲ. ಹೌದು, ಈವರೆಗೆ ಪ್ರಪಂಚದ ಉದ್ದಗಲಕ್ಕೂ ಪರಿಚಯವನ್ನು ಮಾಡಿಕೊಟ್ಟ ಶುಂಭದಾನವ ಪ್ರಪಂಚವನ್ನು ಮೀರಿ ನಿತ್ಯ ಸತ್ಯವನ್ನು ಕಾಣುವುದಕ್ಕೆ ಸುಂದರವಾದ ಅವಕಾಶವನ್ನು ಒದಗಿಸಿಕೊಟ್ಟನಲ್ಲ. ನಾನೇನು ಕಲಿ, ನನ್ನಲ್ಲೇನು ಉಳಿದಿದೆ ಕಲಿತನ? ಈಕೆಯನ್ನ ಕಂಡು ನಾನು ಕಲಿಯುವುದಕ್ಕೆ ಇನ್ನಷ್ಟು ಉಳಿದಿದೆ ಅನ್ನುವ ಹಾಗೆ ಸುಪ್ತವಾಗಿರುವಂತಹ ಭಾವ ಜಾಗೃತ ಸ್ಥಿತಿಯನ್ನು ಹೊಂದಿ ನನ್ನನ್ನು ಎಚ್ಚರಿಸುತ್ತಿದೆಯಲ್ಲ ಶಿವನೇ. ಸರಿ, ಒಡೆಯನಲ್ಲಿ ಪಂಥದ ವಾಕ್ಯಗಳನ್ನಾಡಿ ಬಂದಿದ್ದೇನೆ, ಭಾಷೆಯನ್ನು ಕೊಟ್ಟು ಬಂದಿದ್ದೇನೆ. ಆಕೆಯನ್ನು ಒಲಿಸಿಕೊಂಡು ಬರ್ತೇನೆ, ಆಕೆಯನ್ನು ಹಿಡಿದೆಳೆದಿರುತ್ತೇನೆ. ಇನ್ನು ನನ್ನ ರಟ್ಟೆಗೆ ತ್ರಾಣಗಳು ಸಾಲದು. ಯಾವಳು ಜಗದಾದಿಮಾಯಿ ಅನ್ನುವಂತಹ ಮನವರಿಕೆ ಲೋಕದ ಸಮಸ್ತರಿಗೆ ಆಯಿತು. ಯಾವಳನ್ನು ಆರಣ್ಯಕ ತತ್ವಸ್ವರೂಪನ್ನು ಹಾಗೆ ಪ್ರಪಂಚದ ಮಂದಿಗಳು ಹಾಡಿ ಕೊಂಡಾಡಿದರು. ಅಂತಹ ಜಗದಾದಿಮಾಯಿಯನ್ನು ಕಂಡ ಬಳಿಕ ಶಸ್ತ್ರವನ್ನು ಧರಿಸುವುದಕ್ಕೆ ಪ್ರಪಂಚದಲ್ಲಿ ಯಾವನಾದರೂ ಮನಸ್ಸು ಮಾಡುವುದಕ್ಕುಂಟೆ? ಹುಟ್ಟಿನಿಂದ ರಾಕ್ಷಸರು ಒಳ್ಳೆಯವರು ಅಥವಾ ಕೆಟ್ಟವರನ್ನು ಹಾಗೆ ನಿರ್ಧರಿಸಲ್ಪಡುವುದಿಲ್ಲ. ನಮ್ಮಲ್ಲಿಯೂ ಅನೇಕರಾಗಿ ಹೋಗಿದ್ದಾರೆ. ಲೋಕದ ಹಿತವನ್ನು ಬಯಸಿದವರು ಅನೇಕ ಮಂದಿಗಳು ಆಗಿ ಹೋಗಿದ್ದಾರೆ. ಆದರೆ ಬೆಳೆಯುತ್ತಾ ಬದುಕನ್ನು ಕಾಣುತ್ತಾ ಪ್ರಕೃತಿಯ ಕಡೆಗೆ ನಮ್ಮನ್ನು ತೆರವುಗೊಳಿಸಿದ ಕಾಲಕ್ಕೆ ನಮ್ಮಲ್ಲಿ ವಿಕಾರಾದಿಗಳು ಉಂಟಾಗ್ತವೆ. ನಮ್ಮಲ್ಲಿ ಬೇಕು ಅನ್ನುವ ಹಂಬಲ ಅಧಿಕವಾಗ್ತದೆ. ಆ ಕಾಲಕ್ಕೆ ನಾವು ಕೈಗೊಳ್ಳುವಂತಹ ಕಾರ್ಯದಿಂದಲೇ ನಾವು ಒಳ್ಳೆಯವರು ಕೆಟ್ಟವರನ್ನುವುದನ್ನು ತೀರ್ಮಾನಿಸುವುದಕ್ಕೆ ಬರ್ತದೆ. ಬದುಕಿನಲ್ಲಿ ಈವರೆಗೆ ಮಾಡಿದ್ದು ಅನ್ಯಾಯ ಅನಾಚಾರ. ಲೋಕದ ಸುಜನರಿಗೆ ಕಷ್ಟದ ಪರಂಪರೆಯನ್ನು ಒದಗಿಸಿಕೊಟ್ಟೆವು. ದೇವತೆಗಳಿಗೆ ಕಷ್ಟದ ಸುರಿಮಳೆಯನ್ನೇ ಸುರಿಸಿದೆವು. ಆದ್ದರಿಂದಲೇ ನಮ್ಮನ್ನು ಕತ್ತಿ ಹಿಡಿದು ಕತ್ತರಿಸುವ ಎಚ್ಚರಿಕೆ ನೀಡುವುದಕ್ಕಾಗಿ ಕದಂಬ ಕಾಂತಾರದಲ್ಲಿ ಕಾಮಿನಿಯಾಗಿ ಸಾಕಾರಗೊಂಡಿದ್ದಾಳೆ. ಇನ್ನು ತಲೆಯನ್ನು ಎತ್ತುವುದಕ್ಕಿಲ್ಲ, ಎದೆಯನ್ನು ಬೀಗುವುದಕ್ಕಿಲ್ಲ. ಹಾಗೆ ಮುಂದುವರೆದರೆ ನನ್ನ ಕಾರ್ಯ ಸಾಧನೆ ಆಗುವುದಕ್ಕೂ ಇಲ್ಲ. ಹಾಗಾದರೆ ರಕ್ತ ಬೀಜನಿಗೆ ಉಳಿದಂತಹ ದಾರಿ ಯಾವುದು? ಒಡೆಯನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಒಂದೇ ದಾರಿ. ಒತ್ತಿಗೆ ನನ್ನತನವನ್ನು ತಾಯಿಯ ಸಮ್ಮುಖದಲ್ಲಿ ಅರ್ಪಿಸಬೇಕು ಅಂತಾದರೆ ನಾನು ಸೇರಬೇಕಾದ ದಾರಿ ಒಂದೇ, ಅದು ಭಕ್ತಿಯ ಸೆಳೆ, ಭಕ್ತಿಯ ನೆಲೆ. ಆದ್ದರಿಂದ ಆಕೆಯ ದಿವ್ಯ ಪದ ಕಮಲಗಳಿಗೆ ಪಾದ ಕಾನತನಾಗಿ ನಿಂತು ಆಕೆಯನ್ನು ಪ್ರಾರ್ಥಿಸುವ ಮೂಲಕವಾಗಿ ನುಡಿಸುವುದಕ್ಕೆ ಮುಂದಾಗ್ತೇನೆ. ಓ ಜಗಜ್ಜನನಿ, ಯಾ ದೇವಿ ಸರ್ವಭೂತೇಶ ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ನನ್ನ ಮಾತುಗಳನ್ನು ಅವತರಿಸಬೇಕು ತಾಯಿ. ಏಣಾಗನಿ ಭವಕರೇ ನೀನೇ ನೆಲಗೆ ಅಮ್ಮ. ಲಗೆ
ಚಂದ್ರಮನಿಗೆ ರಕ್ತ ಬೀಜ ಅಂತ ಹೆಸರು. ತಾಯೇ, ಆವರಿಸಬಹುದಾದ ಮೋಡದಲ್ಲಾದರೂ ಕಪ್ಪಿಲ್ಲದ ಕಾಲಕ್ಕೆ ಅದಕ್ಕೆ ಶರದೃತು ಅಂತ ಹೆಸರು. ಚಂದ್ರಮನಲ್ಲಿ ಕಳೆ ಕಾಣಿಸ್ತದೆ ಹಾಗೆಂದು ಲೋಕಮುಖದಲ್ಲಿ ಅದು ಅವನ ವಿಕಾರಕ್ಕೆ ಸಾಕ್ಷಿಯಾದುದೇನೂ ಅಲ್ಲ. ಚಂದ್ರಮನಿಗೆ ಕಳೆಯು ಒಂದು ಶೋಭೆ, ಏನಾಂಕ ನಿಭವಕ್ತೆ. ದೂರದಲ್ಲಿ ಚಂದ್ರಮನನ್ನು ವೀಕ್ಷಿಸುವಾಗ ಮೊಲದಾಕಾರದಲ್ಲಿ ಕಾಣುವ ಕಪ್ಪಾದ ಕಲೆ ಅವನ ಶೋಭೆಯನ್ನು ಇಮ್ಮಡಿಗೊಳಿಸುತ್ತದೆ ಪ್ರಪಂಚದಲ್ಲಿ. ಆದರೆ ತಾಯಿ, ಬಂಗಾರದ ವರ್ಣದಿಂದ ತನು ಕಾಂತಿಯಿಂದ ಶೋಭಿಸುವ ನಿನ್ನ ಕಡೆಗೆ ವೀಕ್ಷಿಸಿದವಾಗ ನಿನ್ನಲ್ಲಿ ಯಾವ ಕೊರತೆಯೂ ಕಾಣಿಸುವುದಿಲ್ಲ. ಅರ್ಥವಾಗ್ತದೆ, ನೀನು ವಿಕಾರಾದಿಗಳನ್ನು ಹೊಂದಿದವಳಲ್ಲ, ನೀನು ಸರ್ವಾಂಗ ಸುಂದರಿ. ಸುಂದರತ್ವಕ್ಕೆ ಸಾಕ್ಷಿಯಾದದ್ದು ಪ್ರಪಂಚದಲ್ಲಿ ಯಾವುದು ಜನ್ಮವನ್ನ ಪಡೆದಿರುವುದಿಲ್ವೋ, ಯಾವುದು ಲೋಕದ ಮಂದಿಗಳ ಸಕಲ ಜೀವನಗಳ ಜನ್ಮಕ್ಕೆ ಅಥವಾ ಹುಟ್ಟಿಗೆ ಕಾರಣವಾಗಿದೆಯೋ ಅಂತಹ ಪರಾತ್ಪರ ಸತ್ವ ಸ್ವರೂಪವೇ ಸರಿ. ಅಮ್ಮ, ನಮಗೆ ಮಿತಿ ಇದೆ. ಕೆಲ ವರ್ಷಗಳು ಕಳೆದು ಹೋಯಿತು ಅಂತಾದ್ರೆ ಬಾಯಿ ಒಳಗಿನ ಹಲ್ಲುಗಳು ಉದುರಿ ಬೀಳುತ್ತವೆ, ಚರ್ಮ ಸುಕ್ಕುಗಡ್ತದೆ, ಕೂದಲು ನೆರೀತದೆ, ಬೆನ್ನು ಬಾಗ್ತದೆ. ಮಂಡಿ ಉರುವುದಕ್ಕೆ ಮೊಣಕಾಲಾದರೂ ನಮ್ಮ ಇಚ್ಛೆಗೆ ಸರಿಯಾಗಿ ನಮಗೆ ಒದಗುವುದಿಲ್ಲ, ಕೂಡಿ ಬರುವುದಿಲ್ಲ. ಆದ್ರೆ ನೀನು ಹಾಗಲ್ಲ ತಾಯಿ. ಈಗ ವರ್ತಮಾನದಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ತೇಯೋ ಅದೇ ಬಗೆಯಿಂದ ಸಾವಿರಾರು ವರ್ಷಗಳ ಕಾಲ ಇನ್ನೊಬ್ಬರು ಬಂದು ನಿನ್ನ ಆನಂದವನ್ನು ವೀಕ್ಷಿಸಿದರು. ನಿನ್ನಲ್ಲಿ ಯಾವ ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ನಶ್ಯತೆ ಕ್ಷೀಯತೆ, ಈ ವಿಕಾರಾದಿಗಳನ್ನು ಹೊಂದಿರುವ ನಾವೆಲ್ಲಿ, ಇದನ್ನ ಕಳೆದಿರುವ ನೀನೆಲ್ಲಿ? ನಮಗೆ ಮೃತ್ತಿಕೆಯ ಲೇಪ ಉಂಟು, ನಿನಗದಾವುದೂ ಇಲ್ಲ. ಅಮ್ಮ, ಶುಂಭನಿಂದ ನೇಮಿಸಲ್ಪಟ್ಟವನಾಗಿ ಈ ಕಡೆಗೆ ಸಾಗಿ ಬಂದಿದ್ದೇನೆ. ವರ್ತಮಾನ ಏನನ್ನುವುದು ನನಗೆ ಚೆನ್ನಾಗಿ ತಿಳಿದಿದೆ. ನಾನು ಬಿಡಿಸಿ ಹೇಳಬೇಕೆನ್ನುವ ಯಾವ ಅನಿವಾರ್ಯತೆಯೂ ಇಲ್ಲ. ಸುಗ್ರೀವ ಬಂದನು ತಾಯಿ. ಶುಂಭನ ಅಪೇಕ್ಷವನ್ನು ಮುಂದಿರಿಸಿದ ಕಾಲಕ್ಕೆ ನೀನೆ ಆಡಿದೆಯಂತೆ. ಯೋ ಮಾಂ ಜಯತಿ ಸಂಗ್ರಾಮೆ ಯೋ ಮೇ ದರ್ಪಂ ಯಬೋಹತಿ ಯೋ ಮೇ ಪ್ರತಿಫಲೋಲೋಕೆ ಸಮೇ ಭರ್ತಾ ಭವಿಷ್ಯತಿ. ಅದೇ ಹೌದು ಅಂತಾದ್ರೆ ಧುರವನ್ನು ಬಯಸಿ ನೀನು ನಿಂತವಳನ್ನುವುದು ಸ್ಪಷ್ಟ. ವರಿಸದೆ ಶುಂಭನ ಚೂಣಿಯ ಬಯಸಿದೆ ಏನಮ್ಮ. ಧೂಮ್ರಾಕ್ಷ ಬಂದನೆ ತಾಯೇ, ಏನು ಮಾಡಿದೆ? ಓಂಕಾರ ಮಾತ್ರದಿಂದಲೇ ವಧಿಸಿದೆ. ಚಂಡಮುಂಡರು ಹಿಡಿದಿಳುವುದಕ್ಕೆ ಮುಂದಾದ ಕಾಲಕ್ಕೆ ಅವರ ಕತ್ತನ್ನು ನೀನು ಹಾರಿಸಿದೆಯಂತೆ. ಅಮ್ಮ, ನಿನ್ನನ್ನ ಇಲ್ಲಿಂದ ಒಲಿಸಿ ಕೊಂಡೊಯ್ಯುವುದಕ್ಕೆ ಬೇಕಾಗಿ ರಕ್ತ ಬೀಜನಾಮಕರಾದಂತಹ ನಾನೇ ಬಂದಿದ್ದೇನೆ. ಆತನೇ ಬರಲಿ, ಕತ್ತಿ ಕಾಳಗವನ್ನು ಮಾಡಲಿ, ಸಂಧಾನವನ್ನು ಮುರಿಯುವುದೇ. ಆತ ಬರುವುದಿಲ್ಲ ಯಾಕೆ? ಅಲ್ಪನಂತೆ ಅರಮನೆಯಲ್ಲಿ ಕುಳಿತಾನೆ. ಸಂಡ ನೀನು ರಣ ಹೇಳಿ ಒಂದೊಂದು ಮುಖ ಒಂದೊಂದು ಬಗೆಯಿಂದ ಕಾಣಿಸ್ತದೆ. ಮುಖ ನೋಡಿದ್ರೆ ನಮ್ಮವರಿಗೆ ಮತ್ತು ಕುಡಿಲಿಕ್ಕೆ ನೀರು ಸಿಗಲಿಕ್ಕೆ ತಲೆಗೆ ಬಾರಿಸಿದವಳಾರು ಯಾರಿಗೆ? ಇಂದ್ರಾಣಿ. ಇಂದ್ರಾಣಿ ಎಲ್ಲವರು ಸೇರಿಕೊಂಡು ನನ್ನನ್ನು ಘಾಸಿಗೊಳಿಸುವುದಕ್ಕೆ ಮುಂದಾಗ್ತೀರಿ ಅಂತಾದ್ರೆ ವಿಧಿಯಿಂದ ದತ್ತವಾದಂತಹ ವರಬರದ ಪ್ರಭಾವ ಏನನ್ನೋದನ್ನು ಕಾಣಿಸುವುದಕ್ಕೆ ನಿತ್ಯ ಶೋಣಿತ ಧಾರೆಯನ್ನು
ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೆಟ್ಟ ದಾನವರು ಹುಟ್ಟಿಕೊಳ್ತಾ ಇದ್ದಾರೆ.